ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 80ನೇ ದಿನದ ವ್ಲಾಗ್. ಬೆಳಗ್ಗೆ 5:15ಗೆ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ಪಾತ್ರ ತುಂಬಾ ಇತ್ತು. 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಹಾಸ್ಪಿಟಲ್ ಹೋಗೋ ಪ್ಲ್ಯಾನ್ ಇತ್ತಲ್ವ. ಸೊ ಹಾಗಾಗಿ ಹೋಗೋಷ್ಟರೊಳಗಾಗಿ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮುಗಿಸ್ಕೊಬೇಕು. ಅವ್ನು ಸೋಮವಾರ ಆಗಿರೋದ್ರಿಂದ ರೂಮ್ಗಳೆಲ್ಲ ಕ್ಲೀನ್ ಮಾಡಬೇಕು. ನಾನು ಎಷ್ಟು ಲೇಟ್ ಮಾಡ್ತೀನೋ ನನಗೆ ಅಷ್ಟೂ ಹೋಗೋದಕ್ಕೆ ಲೇಟ್ ಆಗುತ್ತೆ, ಇಲ್ಲ ಕೆಲಸ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ರಾತ್ರಿ ನನ್ನ ಪಾತ್ರೆ ಏನೂ ಉಜ್ಜಿರಲಿಲ್ಲ. ಯಾಕೋ ತುಂಬ ಟಯರ್ಡ್ ಆಗ್ತಾಯಿತ್ತು. ಅಂಡ್ ಆಗಲೇ ಇಲ್ಲ, ನನ್ನ ಕಣ್ಣು ಕೂಡ ಬಿಡೋಕ್ಕಾಗಲಿಲ್ಲ, ಅಷ್ಟು ಸುಸ್ತಾಗೋಗಿದ್ದೆ ನಾನು. ಒಂಥರ ಏನು ಮಾಡೋದೇ ಬೇಡ ಅನ್ನೋಂಗಾಗಿತ್ತು. ಸೊ ಹಾಗಾಗಿ ನಾನು ಹೋಗಿ ಎಲ್ಲ ಪಾತ್ರೆ ಹಂಗಂಗೆ ಬಿಟ್ಬಿಟ್ಟು ಹೋಗಿ ಮಲಗಿ ಬೆಳಗ್ಗೆ ಬೇಗ ಎದ್ದೆ. ಆ್ಯಕ್ಚುಲಿ ಹಸ್ಬೆಂಡ್ ಕೂಡ ಬೇಗನೆ ಎದ್ದರು. ಇನ್ನು ಹೋಟೆಲು ಲೇಟ್ ಆಗ್ತಿದೆ, ಈ ನಡುವೆ 8-8:15 ಆಗ್ತಿದೆ, ಅದಕ್ಕೆ ಸ್ವಲ್ಪ ಬೇಗ ತಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಬೇಗ ಎದ್ರು. ಸೊ ಎದ್ದು ನಾನು ಟೀ ಇಡಬೇಕಾಗಿತ್ತು. ಟೀ ಇಡಬೇಕು ಅಂದರೆ ಇಲ್ಲಿ ಸಿಲಿಂಡ್ರ್ ಇಲ್ಲ ಅಡುಗೆ ಮನೇಲಿ, ಅಲ್ಲೇ ಹೋಗಬೇಕು. ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೆ ಕೆಲಸ ಆಗಲ್ಲ ಅಂತ ಹೇಳಿಬಿಟ್ಟು ಫಸ್ಟು ಪಾತ್ರೆ ಉಜ್ಜೋಣ ಅಂತ ಹೇಳಿ ಅಡುಗೆ ಮನೇಲಿ ನಿಂತ್ಕೊಂಡು ಎಲ್ಲ ಪಾತ್ರೆ ಎಲ್ಲ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲೆಲ್ಲ ಆದಮೇಲೆ ಆಚೆ ಹೋಗಿ ರಂಗೋಲಿ ನೀರು ಹಾಕಿ ರಂಗೋಲಿ ಹಾಕಿ ಟೀ ಇಟ್ಬಿಟ್ಟು ಟೀ ಎಲ್ಲ ಕುಡಿದು ಮನೆ ಕಸ ಗುಡಿಸ್ಕೊಂಡು ಆಮೇಲೆ ಒರೆಸೋಣ ಅಂತ ಹೇಳಿ. ಸೊ ಈ ಕೆಲಸ ಮಾಡಿಕೊಡೋಷ್ಟ್ರೊಳಗಾಗಿ ಆಮೇಲೆ ಬೇಕಾದ್ರೆ ನಿಧಾನವಾಗಿ ಮನೆ ಒರೆಸ್ಕೊಬೋದು. ಫಸ್ಟು ಕಸ ಗುಡಿಸಿದ್ದಾಗಿರಬೇಕು, ಆಮೇಲೆ ಹೋಟೆಲ್ಗೆ ಸಣ್ಣ ಪುಟ್ಟದ್ದು ಕಟ್ ಮಾಡಿ ಕೊಟ್ಟಿದ್ದಾಗಿರಬೇಕು ಅಂತ. ಇನ್ನು ನಾನು ಇಷ್ಟು ಮಾಡಿಕೊಟ್ಟೆ. ಆಚೆಲ್ಲ ನೀರು ಹಾಕ್ಬಿಟ್ಟು ಬಂದು ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ, ಟೊಮೆಟೊ ಎಲ್ಲ ತಂದಿಟ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ, ಸೊ ಎಣ್ಣೆ ತರಬೇಕಾಗಿತ್ತು. ಹೋಗಿ ಎಣ್ಣೆ ತೊಗೊಂಬಂದು ಮನೆಯೆಲ್ಲ ಒರೆಸ್ಕೊಂಬಿಟ್ಟೆ. ಚಟ್ನಿ ರುಬ್ಬಕ್ಕೆ ಆಮೇಲೆ ನಿಂತ್ಕೊಂಡಿದ್ದು. ಚಟ್ನಿ ಎಲ್ಲ ರುಬ್ಬಿ 7:15ಗೆ ಎಲ್ಲ ಕೆಲಸ ಮುಗಿಸ್ದೆ. ಸ್ನಾನ ಮಾತ್ರ ಒಂದು ಮಾಡಬೇಕಾಗಿತ್ತು. ಇನ್ನು ನಂದು ನನ್ನ ಹೋಟೆಲ್ ಕೆಲಸ ಇದೆ. ಆ ಕೆಲಸನ ಮನೆ ಕೆಲಸನ ಬೇಕಾದರೆ ಒಂದು 5 ನಿಮಿಷ ಸ್ಕಿಪ್ ಮಾಡ್ಕೋಬೋದು. ಆದರೆ ನನ್ನ ಹೋಟೆಲ್ ಕೆಲಸನ ನಾನು ಸ್ಕಿಪ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. 5 ನಿಮಿಷ ಲೇಟ್ ಆದರೆ 1 ಅವರ್ ಲೇಟ್ ಆಗಿದ್ದು ಲೆಕ್ಕಾಚಾರ ಅದು. ಸೊ ಆಗಿಂದಾಗ ಅಕಸ್ಮಾತ್ ಏನಾದರೂ ಕರೆಂಟ್ ಹೋಗ್ಬಿಟ್ರೆ ಚಟ್ನಿ ರುಬ್ಬೋದಾಗಿರ್ಬೋದು, ಟೊಮೆಟೊ ರುಬ್ಕೊಡೋದಾಗಿರ್ಬೋದು, ಅಕಸ್ಮಾತಾಗಿ ಏನಾದರೂ ಕರೆಂಟ್ ಹೋಗ್ಬಿಟ್ರೆ ಮತ್ತು ಎಲ್ಲ ಕೆಲಸನೂ ನಮ್ಗೆ ಹಾಗೆ ಪೆಂಡಿಂಗ್ ಇದ್ದೋಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅದನ್ನು ಅವಾಗೊಂದು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಾನೆ ಇರ್ತೀವಿ. ಸೊ ಹಾಸ್ಪಿಟಲ್ಗೆ ಹೋಗಿ ಏನು ಹೇಳ್ತಾರೋ ಏನೋ ಅನ್ನೋ ಒಂದು ಟೆನ್ಷನ್ ಆದರೆ, ಸೊ ಇವತ್ತು ನಾನು ಟಿಫನ್ ಏನೂ ಮಾಡ್ಕೊಳ್ಲಿಲ್ಲ. ಆಲ್ರೆಡಿ ಹೇಳ್ದಂಗೆ ಗ್ಯಾಸ್ ಇಲ್ಲದೆ ಇರೋ ಕಾರಣ ಇಲ್ಲಿ ನನಗೆ ಓಡಾಡೋಕ್ಕಾಗಲ್ಲ. ಇನ್ನೊಂದು ಇಲ್ಲೇನಾದರೂ ಎತ್ಕೊಂಬಂದು ಇಟ್ಬಿಟ್ರೆ ಮತ್ತೆ ನನಗೆ 2 ಸ್ಟವ್ ಮೇಲೆ ಇಟ್ಟಿರ್ತಾರೆ, ಮತ್ತು ಬರ್ದಾಗೋಗುತ್ತೆ, ಮತ್ತು ಹೋಟ್ಲಿಗೆ ಲೇಟಾಗಿ ಹೋದರೆ ಲೇಟ್ ಆಯಿತು ಅಂತ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಸೈಲೆಂಟಾಗಿ ಅಡುಗೆ ತಂಟೆಗೆ ಹೋಗಲಿಲ್ಲ. ಅಮ್ಮನಿಗೆ ಒಂಚೂರು ಇಡ್ಲಿ ಏನಾದರೂ ಕೊಡಿಸ್ಬಿಡೋಣ, ಮಧ್ಯಾಹ್ನಕ್ಕೆ ನೋಡೋಣ ಅಂತ. ಸೊ ಹಂಗೆ ಅಂದ್ಕೊಂಡು ಹೋದೆ. ಬಟ್ ನಂದು ಮಧ್ಯಾಹ್ನವರೆಗೂ 1 ಗಂಟೆವರೆಗೂ ನಂದು ಇವತ್ತು ಉಪವಾಸ ಅನ್ನೋ ರೀತಿಯಲ್ಲೇ ಆಗೋಯಿತು. ಸೊ ಏನು ತೊಗೊಂಡು ಇಲ್ಲ ನಾನು ಕೂಡ ತಿನ್ನೋದಕ್ಕೆ. ಟೀ ಒಂದು ಮನೇಲಿ ಏನು ಕುಡಿದ್ಬಿಟ್ಟು ಹೋಗಿದ್ದೆ, ಅದು ಮಾತ್ರ 1 ಗಂಟೆಗೆ ಅಲ್ಲಿ ನಾನು ಟೀನೂ ಒಂದು ಪಪ್ಸ್ ತೊಗೊಂಡೆ, ಅಷ್ಟೇ ನನ್ನ ನಾಷ್ಟ. ಇನ್ನು ಮನೆಗೆ ಬಂದು 2:15 ಮೇಲೆ ತುಂಬ ಸುಸ್ತಾಗ್ತಿತ್ತು ಅಂತ ಚಪಾತಿನೂ ಅಕ್ಕ ಮನೇಲಿ ಅನ್ನ ತಂದ್ಬಿಟ್ಟು ತಿಂದೆ. ಸೊ ಇದು ಬೆಡ್ಶೀಟ್ಗಳೆಲ್ಲ ಮಡ್ಚಿಬಿಟ್ಟು ಕ್ಲೀನ್ ಮಾಡಿ, ನನ್ನ ಮಗಳೇನೋ ಹೇಳ್ತಾ ಇದ್ಲು, ವಿಸಿಲ್ 2 ಬಂತ ಅಂತ ಕೇಳಿದೆ. ಬಂತು ಅಂದ್ಲು. ಸರಿ, ಅನ್ನ ನನಗೆ ಗೊತ್ತಿತ್ತು, ಡೌಟ್ ಹೊಡಿತಾಯಿತ್ತು, ವಿಸಿಲ್ ಬಂದರೆ ಅಕಸ್ಮಾತ್ ಇವರು 1 ವಿಸಿಲ್ ಗ್ಯಾಪ್ ಮಾಡಿದರೆ ಅನ್ನ ಬೇಯೋದಿಲ್ಲ ಅಂತ. ಇನ್ನು ಬಚ್ಚಲೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ರೂಮೆಲ್ಲ ಒರೆಸ್ಕೊಂಡು 9 ಗಂಟೆಗೆ ನಾವು ಹೊರಟಿದ್ದು. ಕಾರಲ್ಲಿ ಹೋಗ್ತಾ ಇದ್ವಿ ನಾನು ಅಮ್ಮ. ಅವ್ರಿಗೆ ಆಲ್ರೆಡಿ ಫೀಲಿಂಗ್ ಸ್ಟಾರ್ಟ್ ಆಗಿತ್ತು. ಇನ್ನು ರಿಪೋರ್ಟ್ಸ್ ಎಲ್ಲ ಬಂತು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಡಾಕ್ಟರ್ ಹತ್ರ ಅಂತ. BP ಎಲ್ಲ ಚೆಕ್ ಆಯಿತು, ನನಗೆ ಬಿಲ್ಲೆಲ್ಲ ಹಾಕ್ಸಿದ್ದಾಯಿತು, ಯೂರಿನ್ ಚೆಕಪ್ ಎಲ್ಲ ಮಾಡಿಸಿದೆ. ನಾನು ಟಿಫನ್ ಕೂಡ ತಿಂದು ಇನ್ನು ಮನೆಗೆ 2-2:15 ಬಂದು ತುಂಬ ಸುಸ್ತಾಗ್ತಾಯಿತ್ತು. ತಿಂದ್ಬಿಟ್ಟು ನಾನು ಮಲಗಿಬಿಟ್ಟೆ. ಮಲಗಲಿಲ್ಲ, ಜಸ್ಟ್ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಗಳನ್ನ ಕರ್ಕೊಂಬರೋಕ್ಕೆ ಹೋದ್ರೆ ಅವಳು ಇವತ್ತು ವ್ಯಾನಲ್ಲಿ ಬಂದುಬಿಟ್ಟಿದ್ಲು. ಸರಿ, ಬಂದು ಯಜಮಾನ್ರು ನನಗೆ ಹೊಟ್ಟೆ ಹಸಿತಿದೆ ಅಂದರು. ಆಲ್ರೆಡಿ ಅನ್ನ ಮಾಡಿದ್ದೆ,
ಅದಕ್ಕೇ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡಿಕೊಟ್ಬಿಟ್ಟು ಅವ್ರಿಗೆ ಊಟ ಕೊಟ್ಟೆ. ಅದು ಊಟ ತಿಂದಿದ್ದಾದಮೇಲೆ ನಾನು ಟೀ ಹಂಗೆ ಇಟ್ಬಿಟ್ಟು ಪಾತ್ರೆ ಉಜ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಬಂದೆ ಆಚೆ. ಇಬ್ಬರು ಸೇರಿಸಿ ಉಜ್ಜೋಣ, ನೀರು ಹಿಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ಕಸ ಹಾಕಕ್ಕೆ ಹೋಗಿದ್ರು, ಬರೋಷ್ಟರೊಳಗಾಗಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಇನ್ನು ಇವತ್ತು ಹಾಸ್ಪಿಟಲ್ ಹೋಗಿದ್ದ ಒಂದು ಇದು ಏನಪ್ಪ ಅಂದರೆ ಅಮ್ಮನಿಗೆ ಯೂರಿನ್ ಇನ್ಫೆಕ್ಷನ್ ಹೈ ಆಗಿದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಯೂರಿನ್ ಬ್ಲ್ಯಾಡರ್ ಅವಾಗವಾಗ ಅವ್ರ ಪ್ರಾಬ್ಲಮ್ ಕಾಣಿಸ್ತಾ ಇರುತ್ತೆ, ಅದನ್ನು ಚೆಕ್ ಮಾಡ್ಸೋಕ್ಕೆ ಅಂತ ಹೋದೆ. ಬಟ್ ನಂಗೆ ಅಲ್ಲಿ ತುಂಬಾ ದುಃಖ ಆಗಿದೆ. ಏನಪ್ಪ ಅಂದರೆ ಸೊ 6 ಮಂತ್ಸಿಗೆ ಒಂದು ಸತಿ ಈ ಥರ ಆಗ್ತಾ ಇರುತ್ತೆ ಅವ್ರಿಗೆ. ಹೇಳೋಕ್ಕಾಗಲ್ಲ 6 ಮಂತ್ಸ್ 5 ಮಂತ್ಸ್ 4 ಮಂತ್ಸ್ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ನಾನು ಅದು ಯೂರಿಫ್ಲೋಮೆಟ್ರಿ ಅಂತ ಒಂದು ಚೆಕಪ್ ಇತ್ತು, ಆ ಚೆಕಪ್ ಮಾಡಿಸ್ದೆ. ಇನ್ನೊಂದು ಚೆಕಪ್ ಮಾಡಿಸ್ಬೇಕಿತ್ತು, ಬಟ್ ಅದು 3 ಡೇಸ್ ಆಗುತ್ತೆ ಬರೋದು ಅಂತ ಹೇಳಿಬಿಟ್ಟು ಫಸ್ಟು ಯೂರಿಫ್ಲೋಮೆಟ್ರಿ ಮಾಡಿಸ್ದೆ. ಸೊ ಡಾಕ್ಟ್ರ್ ಹತ್ರ ತೊಗೊಂಡೋಗಿದ ತಕ್ಷಣ ಫಸ್ಟ್ ಡಾಕ್ಟ್ರ್ ಹೇಳಿದ್ದು ಮತ್ತೆ ಕ್ಲೋಸ್ ಆಗ್ತಿದೆ, ಬ್ಲಾಕ್ ಆಗ್ತಿದೆ, ಸರ್ಜರಿ ಆಗಲೇಬೇಕು ಅಂತ. ಸರಿ ಸರ್ಜರಿ ಮಾಡಿಸ್ಲೇಬೇಕು, ಬೇಜಾರಾಯಿತು. ಬಂದೆ ಹೇಳಿದೆ, ಅವರು ಆಲ್ರೆಡಿ ಅವ್ರಿಗೆ ಅಲ್ಲೊಂಥರ ಆಗೋಯ್ತು. ಮತ್ತೆ ಎಷ್ಟು ಅಂತ ನೋವು ಕೊಡ್ತಾನೆ ದೇವ್ರು ನಮಗೆ, ಮತ್ತೆ ಯಾಕೆ ನನಗೆ ಹಿಂಗೆ ಮಾಡ್ತಾನೆ ದೇವರು, ನನ್ನ ಕಷ್ಟ ದೇವ್ರಿಗೆ ಅರ್ಥ ಆಗಲ್ವಾ ಅಂದರು. ಬಟ್ ಅವರು ಇದರಲ್ಲಿ ಬರೆದಿರೋದು ಹಾಗೆ ದೇವರು ಅದನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ನಾವಂತೂ ಯಾರೂ ತಪ್ಸೋಕ್ಕಾಗೋದಿಲ್ಲ ಅದನ್ನು. ಸೊ ಕಾಸ್ಟೆಲ್ಲ ಎಷ್ಟಾಗುತ್ತೆ ಅಂತ ಎಲ್ಲ ಕೇಳಿಕೊಂಡು ನಾನು ಬಂದೆ. ನನಗಂತೂ ತುಂಬ ಬೇಜಾರಾಯಿತು. ಅವ್ರಿಗೆ ಊಟ ತಿನ್ನೋದಕ್ಕೂ ಮನಸ್ಸಿರಲಿಲ್ಲ. 12:45 ಅಂದಿದ ತಕ್ಷಣ ನೀನು ಹೋಗಿ ತಿನ್ಕೊಂಬ, ನನಗೇನು ಬೇಡ, ಹೋಗೋಣ, ನೀನೇನು ಬೆಳಗ್ಗೆಯಿಂದ ತಿಂದಿಲ್ಲ ಅಂದರು. ಸೊ ನಾನು ಹೋಗಿ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಒಂದು ಕಾಫಿ ಕುಡಿದು ಒಂದು ಇದು ತೊಗೊಂಡು ತಿಂದ್ಬಿಟ್ಟು ವೆಜ್ ಪಪ್ಸು ಬಂದೆ. ಇನ್ನು ಮನೆಗೆ ಬಂದು ಚಿತ್ರಾನ್ನ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಚಿತ್ರಾನ್ನ ಮಾಡಿ ಟೀ ಇಟ್ಕೊಂಡಿದ್ನಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ಟೀ ಎಲ್ಲ ಬಸ್ಕೊಂಡು ಟೀ ಹಟ್ಕೊಂಡು ಕುಡಿದ್ಬಿಟ್ಟು ಇನ್ನು ಆಚೆ ಪಾತ್ರೆ ಉಜ್ಜೋಣ ಅಂತ ಹೋದೆ. ಇನ್ನು ಯೂರಿನ್ ಬ್ಲ್ಯಾಡರ್ ಸರ್ಜರಿ, ಕೆಲವ್ರಿಗೆ ಡೌಟ್ ಇರುತ್ತೆ ಯಾಕೆ ಇದು ಹಿಂಗೆ ಆಗ್ತಾ ಇರುತ್ತೆ, ಯೂರಿನ್ ಬ್ಲ್ಯಾಡರ್ ಅಂದರೆ ಏನು ಅಂತ. ಸೊ ಅದು ಎಲ್ಲರಿಗೂ ಕಾಣಿಸೋದಿಲ್ಲ, ಕೆಲವೊಬ್ರಿಗೆ ಮಾತ್ರ ಹೈ ಇನ್ಫೆಕ್ಷನ್ ಆಗ್ತಾರೆ, ಅವ್ರಿಗೆ ಮಾತ್ರನೇ. ಸೊ ಅವರು ವಾಶ್ರೂಮ್ ಅಂದರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ನೀಟಾಗಿ ತೊಳ್ಕೊಬೇಕು. ಹಾಗೆ ಯಾರು ಯೂಸ್ ಮಾಡಿರೋ ವಾಶ್ರೂಮ್ಗಳಿಗೆ ಹೋದಾಗ ನೀರು ಹಾಕಿ ಹೋಗಬೇಕು. ಆ್ಯಂಡ್ ಈ ಔಟ್ಸೈಡ್ ಜಾಸ್ತಿ ಹೋಗ್ತಿರ್ತಾರಲ್ಲ, ಆ್ಯಂಡ್ ಬೈಲ್ ಮೇಲೆ ಅಂತಾರಲ್ಲ, ಅವ್ರಿಗೆ ತುಂಬಾ ಆಗುತ್ತೆ. ಯಾಕೆಂದರೆ ಏನೇನು ಹುಳ ಓಡಾಡಿರುತ್ತೋ, ಏನು ಅಲ್ಲಿ ಒಂದು ಹುಲ್ಲು ಮೇಲೆ ಏನೆಲ್ಲ ಬಿದ್ದಿರುತ್ತೋ, ಎಂಜಲಾಗಿರ್ಬೋದು, ಇಲ್ಲ ಇನ್ಯಾರಾದರೂ ಗಲೀಜು ಮಾಡಿರೋದಾಗಿರ್ಬೋದು, ಇಲ್ಲ ಇನ್ಯಾರೋ ಯೂರಿನ್ ಪಾಸ್ ಮಾಡಿರೋದಾಗಿರ್ಬೋದು. ಸೊ ಇದರಿಂದ ಕೂಡ ಇನ್ಫೆಕ್ಷನ್ಸ್ ಆಗುತ್ತಂತೆ. ಮನೆಯಲ್ಲಿ ಸಪ್ರೇಟಾಗಿ ನಾವು ಯೂಸ್ ಮಾಡ್ತಿದ್ರೆ ಕೂಡ ಇನ್ಫೆಕ್ಷನ್ ಆಗುತ್ತಂತೆ. ಸೊ ನಮ್ಮ ಪಾಪ ಅಮ್ಮಂಗಂತೂ ಇದು ಸುಮಾರು ವರ್ಷಗಳಿಂದ ಇದೆ. ನಾವು 3 ಇಯರ್ಸಿಂದ ಓಡಾಡಿಸ್ತಾನೇ ಇದ್ದೀವಿ. ಸರ್ಜರಿ ಇದು 4ನೇದು 5ನೇದು ಸರ್ಜರಿ ಅವ್ರಿಗೆ. ಫಸ್ಟು ದೊಡ್ಡದಾಗಿತ್ತು, ಆವಾಗ ಮಾಡಿಸಿದ್ವಿ. ಆಮೇಲೆ ಇನ್ನೆಲ್ಲ ಮೈನರೇ ಆದರೂ ಆ ಪೇಯ್ನ್ ಇದೆಯಲ್ಲ, ಆ ಪೇಯ್ನ್ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಆ ನೋವನ್ನು ನಾವಂತೂ ತಗೊಳಕ್ಕಾಗಲ್ಲ, ಬಟ್ ಆದರೂ ವಿಧಿ ಇಲ್ಲ, ಅನುಭವಿಸ್ಲೇಬೇಕು. ಏನು ಹೇಳಂಗೂ ಇಲ್ಲ, ಹೇಳೋಕ್ಕೂ ಆಗೋದಿಲ್ಲ ನಾನು. ಸೊ ಇನ್ನು ಅಲ್ಲಿನ ಶುಕ್ರವಾರ ಹೋಗಿ ಆ್ಯಕ್ಚುಲಿ ನಂಗೆ ನಾಳೆ ಬಾ ಅಂತ ಹೇಳಿದ್ರು. ನನಗೆ ಇನ್ನೊಂದು ಚೆಕಪ್ ಕೊಟ್ಟಿರೋದನ್ನು ಡಾಕ್ಟರ್ ನಾನೇ ಹೇಳಿದೆ, ಇಲ್ಲ ಸರ್ ನಾನು ನೆಕ್ಸ್ಟ್ ಟೈಮ್ಗೆ ಹೇಳಿ, ರಿಪೋರ್ಟ್ಸ್ ಬೇರೆ ಇದೆ, ನಾನು ತರೋದಿದೆ ಅಂದಿದ್ದಕ್ಕೆ. ಸೊ ಹೌದಾ, ಸರಿ ಅಮ್ಮ ಆಯಿತು, ಗುರುವಾರ ಬರುತ್ತಲ್ಲ, ಶುಕ್ರವಾರ ಒಟ್ಟಿಗೆ ಬಂದುಬಿಡು ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ, ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡೆ. ಆ ರಿಪೋರ್ಟು ಕೂಡ ಬಂದರೆ ಒಂದೇ ಸತಿ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ಏನಾಗಿದೆ ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಹಂಗೆ ಅಂದ್ಕೊಂಡೆ. ಇನ್ನು ಅಡುಗೆ ಮನೆಗೆ ಬಂದೆ. ಸ್ವಲ್ಪ ಒಲೆ ಮೇಲೆ ಎಣ್ಣೆ ಇಟ್ಟು ಸಾಸಿವೆ ಹಾಕ್ಬಿಟ್ಟೆ. ಆಮೇಲೆ ಈರುಳ್ಳಿ ಕಟ್ ಮಾಡಿ, ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು, ಟಮಾಟ, ಈರುಳ್ಳಿ, ಬೆಂಡೆಕಾಯಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಒಂಚೂರು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಮಸಾಲೆ ಸಾಂಬಾರು ಇದ್ದಂಗೆ ಇರುತ್ತೆ. ನಾನು ಸ್ವಲ್ಪ ಇದು ಕೊಬ್ಬರಿ ಕೂಡ ಹಾಕ್ಕೊಂಡೆ. ಅದು ನೀವು ಬೇಕು ಅಂದರೆ ನೀವು ಕೂಡ ಕೊಬ್ಬರಿ ಹಾಕ್ಕೊಬೋದು. ಮುದ್ದೆ ಮಾಡಿಕೊಂಡೆ ಅಮ್ಮನಿಗೆ. ನನಗೇನು ಅನ್ನನೇ ಇತ್ತು, ದಿನ ವೇಸ್ಟ್ ಆಗ್ತಿದೆ, ಸಾಕು, ಜಾಸ್ತಿ ವೇಸ್ಟ್ ಮಾಡಿ ಬಿಸಾಕೋದು ಬೇಡ ಅಂತ ಹೇಳಿಬಿಟ್ಟು
ನಾನು ಕೂಡ ಅನ್ನ 3-4 ದಿನದಿಂದ ತುಂಬ ಕಡಿಮೆ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರುತ್ತೆ. ಸೊ ನನ್ನ ರೊಟೀನ್ ಹೇಗಿರುತ್ತೆ, ನನ್ನ ವರ್ಕ್ ಹೇಗಿರುತ್ತೆ, ಹಾಗೆ ನನ್ನ ಒಂದು ಇದು ಕೂಡ ಹೇಗಿರುತ್ತೆ ಅಂತ. ಸೊ ಪ್ಲೀಸ್ ಪ್ರತಿಯೊಬ್ಬರು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನಮ್ಮ ಮಗಳಿಗೆ ಹೇಳಿದೆ ಊಟಗಳೆಲ್ಲರಿಗೂ ಎತ್ಕೊಂಡೋಗಿ ತಟ್ಟೆ ಎಲ್ಲ ಇಡು ಅಂತ. ಅವಳ ಪಾಡ್ಗಳ ಕೆಲಸನ ಮಾಡಿದ್ಲು. ಹೇಳಿದ ಕೆಲಸ ಚಾಚು ಚಪ್ಪದೆ ಮಾಡ್ತಾಳೆ. ಬಟ್ ಆದರೂ ಅವಳ ಮೇಲೆ ಒಂದ್ಸತಿ ರೇಗೋ ಅಂತ ಪ್ರಸಂಗ ಬಂದೇ ಬರುತ್ತೆ. ಯಾಕೆ ಅಂದರೆ ಮನೇಲಿರೋರು ಎಲ್ಲರೂ ಮುದ್ದು ಮಾಡ್ತಾ ಇರಬೇಕಾದ್ರೆ ನಾನು ಹಾಗೆ ಮುದ್ದು ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಮಗಳು ದೊಡ್ಡೋಳಾಗ್ತಾ ಇದ್ದಾಳೆ. ಸೊ ಒಂದು ಮಾತು ಅನ್ನಬೇಕು, ಜೋರಾಗಿ ಗದ್ರಕೊಬೇಕು, ಅದೆಲ್ಲನೂ ನಡೀತಾ ಇರಬೇಕು. ಇಲ್ಲ ಅಂದರೆ ಅವ್ರು ನಮ್ಮ ಮಾತು ಕೇಳೋಲ್ಲ, ನಮ್ಮ ತಲೆ ಮೇಲೆ ಎಗರಿ ಕುತ್ಕೊಳ್ಳೋದಂತೂ ಪಕ್ಕ. ಮಕ್ಕಳನ್ನ ಎಲ್ಲಿ ಮುದ್ದು ಮಾಡಬೇಕೋ ಅಲ್ಲಿ ಮುದ್ದು ಮಾಡಬೇಕು, ಎಲ್ಲಿ ಬಗ್ಗಿಸ್ಬೇಕೋ ಅಲ್ಲಿ ಬಗ್ಗಿಸ್ಬೇಕು. ಸೊ 12 ವರ್ಷ ಆಗ್ತಾ ಇರೋದ್ರಿಂದ ಅವಳಿಗೆ ಕೂಡ ಸಣ್ಣ ಪುಟ್ಟದ ಕಸ ಗುಡಿಸೋದು, ಪಾತ್ರೆ ತೊಳ್ಸೋದಿಲ್ಲ, ಬಟ್ ಎಲ್ಲ ಎತ್ತಿ ಸಿಂಕ್ಗೆ ಹಾಕೋದು, ಊಟಗಳಿಕ್ಕೋದು, ನೀರು ಕೊಡೋದು, ಇದನ್ನೆಲ್ಲ ಹೇಳಿ ಕೊಡಲೇಬೇಕು. ಅಕಸ್ಮಾತಾಗಿ ನಾವು ಯಾವಾಗಾದರೂ ಮಲಗಿದ್ದಾಗ ಅಟ್ಲೀಸ್ಟ್ ಒಂದು ಕಸ ಗುಡಿಸೋದಾದರೂ ಗೊತ್ತಿರಬೇಕು ಅಂತ. ಬಟ್ ಎಲ್ಲರೂ ಹೇಳ್ತಾರೆ ಕೆಲಸ ಕಲಿಸು ಅಂತ. ಇರೋದೊಬ್ಬಳು, ಅವಳು ಆರಾಮಾಗಿರಲಿ ಅನ್ನೋದು ನನ್ನ ಆಸೆ. ಅದಕ್ಕೆ ಅವಳಿಗೆ ಏನೂ ಕೆಲಸ ಜಾಸ್ತಿ ಹೇಳ್ಕೊಡ್ತಾ ಇಲ್ಲ ನಾನು. ಕಲ್ತ್ಕೊತಾಳೆ, ಇವತ್ತಲ್ಲ ನಾಳೆ ನಮ್ಮ ಕಷ್ಟ ನೋಡಿ ಅವಳಿಗೂ ಅರ್ಥ ಆಗುತ್ತೆ. ನಮ್ಮಮ್ಮ ನಮ್ಮಪ್ಪ ಆಚೆ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ, ಅವ್ರು ಬರೋಷ್ಟರೊಳಗಾಗಿ ಏನಾದರೂ ಮಾಡಿಕ್ಬೇಕು ಅನ್ನೋದು ಅವಳ ತಲೆಯಲ್ಲಿ ಕೂಡ ಬರುತ್ತೆ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.